ಐಶ್ವರ್ಯ ಜೈಲು ಪಾಲಾಗ್ತಿದ್ದಂತೆ ಒಂದೊಂದೇ ವಂಚನೆ ಕೇಸ್ಗಳು ಈಗ ಬಯಲಾಗ್ತಾ ಇವೆ. ಇಷ್ಟು ದಿನ ದೊಡ್ಡವರ ಭಯದಲ್ಲಿದ್ದ ಸಂತ್ರಸ್ತರು ಧೈರ್ಯವಾಗಿ ಈಗ ಮುಂದೆ ಬಂದು ದೂರು ನೀಡಲು ಮುಂದಾಗಿದ್ದಾರೆ. ಕೈಪಡೆಗೆ ವಂಚಕೆ ಐಶ್ವರ್ಯ ಟಾರ್ಗೆಟ್. ಬಿಟ್ಟಿ ಬಿಲ್ಡಪ್, ಬಾಡಿಗೆ ಬೌನ್ಸರ್ಸ್, ಉಂಡೆ ನಾಮ. ಡಿಕೆ ಸುರೇಶ್ ನನ್ನ ಅಣ್ಣ, ದೊಡ್ಡ ದೊಡ್ಡ ಕುಳಗಳೇ ನನ್ನ ತೆಕ್ಕೆಯಲ್ಲಿವೆ ಅಂತ ಕಲ್ಲರ್ ಕಾಗೆ ಹಾರಿಸಿದ್ದ ಐಶ್ವರ್ಯ ಕಾಂಗ್ರೆಸ್ ನಾಯಕರನ್ನೇ ತನ್ನ ಮಾಯಾಜಾಲದೊಳಗೆ ತಳ್ಳಿದ್ದಾಳೆ. ಐಶ್ವರ್ಯ ಬಿಟ್ಟಿ ಬಿಲ್ಡಪ್, ಬಾಡಿಗೆ ಬೌನ್ಸರ್ಗಳನ್ನ ನೋಡಿ ಕಾಸು ಕೊಟ್ಟ ಉದ್ಯಮಿಗಳು ಈಗ ಕೈ ಹಿಸುಕಿಕೊಳ್ಳುವಂತಾಗಿದೆ. ಎಸ್, ವರಾಹಿ ಜ್ಯುವೆಲ್ಲರ್ಸ್ ಒಡತಿ ವನಿತಾಗೆ ವಂಚಿಸಿ ಗಂಡ ಹೆಂಡತಿ ಇಬ್ಬರು ಜೈಲು ಸೇರುತ್ತಿದ್ದಂತೆ ಒಂದೊಂದೇ ಪ್ರಕರಣಗಳು ಬಯಲಿಗೆ ಬರ್ತಿವೆ. ಹೌದು, ಮಂಡ್ಯ ಕಾಂಗ್ರೆಸ್ ನಾಯಕ ಕಮ್ ಬಿಲ್ಡರ್ಗೆ ಬರೋಬ್ಬರಿ 6.5 ಕೋಟಿ ರೂಪಾಯಿ ವಂಚಿಸಲಾಗಿದೆ. ಇದರ ನಡುವೆ ಮತ್ತೊಂದು ಕೇಸ್ ಸಹ ಬಯಲಾಗಿದೆ. ಗೋಲ್ಮಾಲ್ ಗಂಡ ಹೆಂಡತಿ ವಿರುದ್ಧ ಮತ್ತೊಂದು ಕೇಸ್. ಬೆಂಗಳೂರಿನ ಉದ್ಯಮಿ ಸೋನು ಲಂಬಾಣಿಗೂ ಗೋಲ್ಮಾಲ್ ಗಂಡ ಹೆಂಡತಿ ನಾಮ ತಿಕ್ಕಿದ್ದಾರೆ. ಐಶ್ವರ್ಯ ಪತಿ ಹರೀಶ್ 5.5 ಕೋಟಿ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿರುವ ಸೋನು ಲಂಬಾಣಿ ಬೆಂಗಳೂರಿನ ಜೆಪಿ ನಗರ ಠಾಣೆಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ನನಗೂ ವಂಚನೆ ಮಾಡಿದ್ದಾರೆ. 5.5 ಕೋಟಿ ರೂಪಾಯಿ ನನ್ನೆಲ್ಲೂ ವಂಚನೆ ಮಾಡಿದ್ದಾರೆ. RR ನಗರ್ನಲ್ಲಿರುವಂಥ ಐಶ್ವರ್ಯ ಗೌಡ ಅವರ ಪತಿಯವರೆಲ್ಲ ಸೇರಿ ನನಗೂ ವಂಚನೆಯನ್ನು ಮಾಡಿದ್ದಾರೆ. ನಾನು ಇವತ್ತು JP ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕಾಗಿ ಯೋಚನೆ ಮಾಡಿದ್ದೇನೆ. ದೂರು ಕೊಡುತ್ತೇನೆ. ದಾಖಲಾತಿ ಎಲ್ಲ ನನ್ನಲ್ಲಿದೆ. ನಾನು ದಾಖಲಾತಿ ಸಮೇತ ತಗೊಂಡೋಗಿ ನಾನು ದೂರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ವಿಜಯನಗರ ಜಿಲ್ಲೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸೋನು ಲಂಬಾಣಿಗೆ ಮೈಸೂರಿನಲ್ಲಿ ಐಶ್ವರ್ಯ ಗೌಡ ಪರಿಚಯವಾಗಿತ್ತು. ಬೌನ್ಸರ್ ಬಿಲ್ಡಪ್ನೊಂದಿಗೆ ಬಂದ ಐಶ್ವರ್ಯ ಸೋನು ಲಂಬಾಣಿಗೆ ಕೇಟ ತೋಡಿದ್ಲಂತೆ. ಐಶ್ವರ್ಯ ಅಂದರ್, ನಟ ಧರ್ಮ ಎಸ್ಕೇಪ್. ವರಾಹಿ ಜ್ಯುವೆಲ್ಲರ್ಸ್ ಮಾಲಕಿ ವನಿತಾ ಮಾತ್ರವಲ್ಲ, ಡಿಕೆ ಸುರೇಶ್ ರೀತಿ ಹಲವು ಮಂದಿ ಜೊತೆ ನಟ ಧರ್ಮ ಮಾತಾಡಿ ಯಾಮರಿಸಿದ್ದಾನಂತೆ. ಡಿಕೆ ಸುರೇಶ್ ರಂತೆ ನಟ ಧರ್ಮ ಮಾತಾಡಿರೋ ಮತ್ತೊಂದು ಆಡಿಯೋ ವೈರಲ್ ಆಗಿದ್ದು, ಶ್ರೇಯಸ್ ಎಂಬುವವರ ಜೊತೆಯೂ ಧರ್ಮ ಡಿಕೆ ಸುರೇಶ್ ರೀತಿ ಮಾತಾಡಿದ್ದಾರೆ. ಸರ್ ನಮಸ್ಕಾರ ಸರ್, ಶ್ರೇಯಸ್ ಅಂತ. ಹಲೋ ಸರ್. ಏನಪ್ಪ ಶ್ರೇಯಸ್? ಸರ್ ನಮಸ್ಕಾರ ಸರ್, ಹ್ಯಾಪಿ ನ್ಯೂ ಇಯರ್ ಸರ್. ಸರ್ ಇಲ್ಲ ಸರ್, ಸತತವಾಗಿ 1.5 ತಿಂಗಳು 2 ತಿಂಗಳಿಂದ ನಿಮ್ಮನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ಬರಲ್ಲ ಅಂತ ನಾವು ಫ್ರೀ ಇದ್ದಾನೆ ಇರಲ್ಲ, ಹಿಂಗೆ ಆಯ್ತಾಯ್ತಲ್ಲ ಸರ್. ಮತ್ತೆ ಸರ್ ಅದೇ ಏನಿಲ್ಲ ಸರ್, RR ನಗರದ ರೋಡ್ ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್. ಹಾಂ ಸರ್, ಅದು ಮಾತಾಡೋಣ, ಅದನ್ನೇ ಮಾಡ್ತೀನಿ ನಾನು, ಅದನ್ನೇ ತರ ಕೆಡ್ಸ್ಕೊಂಡ. ಆತ ಐಶ್ವರ್ಯ ಮತ್ತು ಹರೀಶ್ ಜೈಲು ಸೇರುತ್ತಿದ್ದಂತೆ ಈತ ನಟ ಧರ್ಮ ತಲೆಮರೆಸಿಕೊಂಡಿದ್ದಾನೆ. ನಾಪತ್ತೆಯಾಗಿರೋ ಧರ್ಮೇಂದ್ರಗಾಗಿ ಪೊಲೀಸರು ಹುಡುಕಾಟ ಶುರು ಮಾಡಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಐಶ್ವರ್ಯ ಜೈಲು ಪಾಲಾಗ್ತಿದ್ದಂತೆ ಒಂದೊಂದೇ ವಂಚನೆ ಕೇಸ್ಗಳು ಈಗ ಬಯಲಾಗ್ತಾ ಇವೆ. ಇಷ್ಟು ದಿನ ದೊಡ್ಡವರ ಭಯದಲ್ಲಿದ್ದ ಸಂತ್ರಸ್ತರು ಧೈರ್ಯವಾಗಿ ಈಗ ಮುಂದೆ ಬಂದು ದೂರು ನೀಡಲು ಮುಂದಾಗಿದ್ದಾರೆ. ಕೈಪಡೆಗೆ ವಂಚಕೆ ಐಶ್ವರ್ಯ ಟಾರ್ಗೆಟ್. ಬಿಟ್ಟಿ ಬಿಲ್ಡಪ್, ಬಾಡಿಗೆ ಬೌನ್ಸರ್ಸ್, ಉಂಡೆ ನಾಮ. ಡಿಕೆ ಸುರೇಶ್ ನನ್ನ ಅಣ್ಣ, ದೊಡ್ಡ ದೊಡ್ಡ ಕುಳಗಳೇ ನನ್ನ ತೆಕ್ಕೆಯಲ್ಲಿವೆ ಅಂತ ಕಲ್ಲರ್ ಕಾಗೆ ಹಾರಿಸಿದ್ದ ಐಶ್ವರ್ಯ ಕಾಂಗ್ರೆಸ್ ನಾಯಕರನ್ನೇ ತನ್ನ ಮಾಯಾಜಾಲದೊಳಗೆ ತಳ್ಳಿದ್ದಾಳೆ. ಐಶ್ವರ್ಯ ಬಿಟ್ಟಿ ಬಿಲ್ಡಪ್, ಬಾಡಿಗೆ ಬೌನ್ಸರ್ಗಳನ್ನ ನೋಡಿ ಕಾಸು ಕೊಟ್ಟ ಉದ್ಯಮಿಗಳು ಈಗ ಕೈ ಹಿಸುಕಿಕೊಳ್ಳುವಂತಾಗಿದೆ. ಎಸ್,
ವರಾಹೆ ಜ್ಯುವೆಲ್ಲರ್ಸ್ ಒಡತಿ ವನಿತಾಗೆ ವಂಚಿಸಿ ಗಂಡ ಹೆಂಡತಿ ಇಬ್ಬರು ಜೈಲ್ ಸೇರುತ್ತಿದ್ದಂತೆ ಒಂದೊಂದೇ ಪ್ರಕರಣಗಳು ಬಯಲಿಗೆ ಬರ್ತಿವೆ. ಹೌದು, ಮಂಡ್ಯ ಕಾಂಗ್ರೆಸ್ ನಾಯಕ ಕಮ್ ಬಿಲ್ಡರ್ಗೆ ಬರೋಬ್ಬರಿ 6.5 ಕೋಟಿ ರೂಪಾಯಿ ವಂಚಿಸಲಾಗಿದೆ. ಇದರ ನಡುವೆ ಮತ್ತೊಂದು ಕೇಸ್ ಸಹ ಬಯಲಾಗಿದೆ. ಗೋಲ್ಮಾಲ್ ಗಂಡ ಹೆಂಡತಿ ವಿರುದ್ಧ ಮತ್ತೊಂದು ಕೇಸ್. ಬೆಂಗಳೂರಿನ ಉದ್ಯಮಿ ಸೋನು ಲಂಬಾಣಿಗೂ ಗೋಲ್ಮಾಲ್ ಗಂಡ ಹೆಂಡತಿ ನಾಮ ತಿಕ್ಕಿದ್ದಾರೆ. ಐಶ್ವರ್ಯ ಪತಿ ಹರೀಶ್ 5.5 ಕೋಟಿ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿರುವ ಸೋನು ಲಂಬಾಣಿ ಬೆಂಗಳೂರಿನ ಜೆಪಿ ನಗರ ಠಾಣೆಗೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಅವರು ನನಗೂ ವಂಚನೆ ಮಾಡಿದ್ದಾರೆ. 5.5 ಕೋಟಿ ರೂಪಾಯಿ ನನ್ನೆಲ್ಲೂ ವಂಚನೆ ಮಾಡಿದ್ದಾರೆ. RR ನಗರ್ನಲ್ಲಿರುವಂಥ ಐಶ್ವರ್ಯ ಗೌಡ ಅವರ ಪತಿಯವರೆಲ್ಲ ಸೇರಿ ನನಗೂ ವಂಚನೆಯನ್ನು ಮಾಡಿದ್ದಾರೆ. ನಾನು ಇವತ್ತು ಜೆಪಿ ನಗರ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡೋದಕ್ಕಾಗಿ ಯೋಚನೆ ಮಾಡಿದ್ದೇನೆ. ದೂರು ಕೊಡುತ್ತೇನೆ. ದಾಖಲಾತಿ ಎಲ್ಲ ನನ್ನಲ್ಲಿದೆ. ನಾನು ದಾಖಲಾತಿ ಸಮೇತ ತಗೊಂಡೋಗಿ ನಾನು ದೂರು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ವಿಜಯನಗರ ಜಿಲ್ಲೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸೋನು ಲಂಬಾಣಿಗೆ ಮೈಸೂರಿನಲ್ಲಿ ಐಶ್ವರ್ಯ ಗೌಡ ಪರಿಚಯವಾಗಿತ್ತು. ಬೌನ್ಸರ್ ಬಿಲ್ಡಪ್ನೊಂದಿಗೆ ಬಂದ ಐಶ್ವರ್ಯ ಸೋನು ಲಂಬಾಣಿಗೆ ಕೇಟ ತೋಡಿದ್ಲಂತೆ. ಐಶ್ವರ್ಯ ಅಂದರ್, ನಟ ಧರ್ಮ ಎಸ್ಕೇಪ್. ವರಾಹಿ ಜ್ಯುವೆಲ್ಲರ್ಸ್ ಮಾಲಕಿ ವನಿತಾ ಮಾತ್ರವಲ್ಲ, ಡಿಕೆ ಸುರೇಶ್ ರೀತಿ ಹಲವು ಮಂದಿ ಜೊತೆ ನಟ ಧರ್ಮ ಮಾತಾಡಿ ಯಾಮರಿಸಿದ್ದಾನಂತೆ. ಡಿಕೆ ಸುರೇಶ್ ರಂತೆ ನಟ ಧರ್ಮ ಮಾತಾಡಿರೋ ಮತ್ತೊಂದು ಆಡಿಯೋ ವೈರಲ್ ಆಗಿದ್ದು, ಶ್ರೇಯಸ್ ಎಂಬುವವರ ಜೊತೆಯೂ ಧರ್ಮ ಡಿಕೆ ಸುರೇಶ್ ರೀತಿ ಮಾತಾಡಿದ್ದಾರೆ. ಸರ್ ನಮಸ್ಕಾರ ಸರ್, ಶ್ರೇಯಸ್ ಅಂತ. ಹಲೋ ಸರ್. ಏನಪ್ಪ ಶ್ರೇಯಸ್? ಸರ್ ನಮಸ್ಕಾರ ಸರ್, ಹ್ಯಾಪಿ ನ್ಯೂ ಇಯರ್ ಸರ್. ಏನು ಬರಲೇ ಇಲ್ಲ, ನೋಡ್ಲೇ ಇಲ್ಲ ಸರ್ ಇಲ್ಲ ಸರ್, ಸತತವಾಗಿ 1.5 ತಿಂಗಳು 2 ತಿಂಗಳಿಂದ ನಿಮ್ಮನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ನಮ್ಮ ಅಕ್ಕನ್ ಬಾಳ ಹಿಡ್ಕೊಂಡು ಬೆಳ್ಳಾಡ್ತಾ ಇದೀನಿ. ನೀವು ಇಲ್ದೆ ಬರಲ್ಲ ಅಂತ ನಾವು ಫ್ರೀ ಇದ್ದಾನೆ ಇರಲ್ಲ, ಹಿಂಗೆ ಆಯ್ತಾಯ್ತಲ್ಲ. ಸರ್ ಮತ್ತೆ ಸರ್ ಅದೇ ಏನಿಲ್ಲ ಸರ್, RR ನಗರದ್ದು ರೋಡ್ದು ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್. ಹಾಂ ಸರ್. ಅದು ಮಾತಾಡೋಣ, ಅದನ್ನೇ ಮಾಡ್ತೀನಿ, ಅದನ್ನೇ ತರ ಕೆಡ್ಸ್ಕೊಂಡ. ಆತ ಐಶ್ವರ್ಯ ಮತ್ತು ಹರೀಶ್ ಜೈಲು ಸೇರುತ್ತಿದ್ದಂತೆ ಈತ ನಟ ಧರ್ಮ ತಲೆಮರೆಸಿಕೊಂಡಿದ್ದಾನೆ. ನಾಪತ್ತೆಯಾಗಿರೋ ಧರ್ಮೇಂದ್ರಗಾಗಿ ಪೊಲೀಸರು ಹುಡುಕಾಟ ಶುರು ಮಾಡಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಐಶ್ವರ್ಯ ಜೈಲು ಪಾಲಾಗ್ತಿದ್ದಂತೆ ಒಂದೊಂದೇ ವಂಚನೆ ಕೇಸ್ಗಳು ಈಗ ಬಯಲಾಗ್ತಾ ಇವೆ. ಇಷ್ಟು ದಿನ ದೊಡ್ಡವರ ಭಯದಲ್ಲಿದ್ದ ಸಂತ್ರಸ್ತರು ಧೈರ್ಯವಾಗಿ ಈಗ ಮುಂದೆ ಬಂದು ದೂರು ನೀಡಲು ಮುಂದಾಗಿದ್ದಾರೆ. ಕೈಪಡೆಗೆ ವಂಚಕೆ ಐಶ್ವರ್ಯ ಟಾರ್ಗೆಟ್. ಬಿಟ್ಟಿ ಬಿಲ್ಡಪ್, ಬಾಡಿಗೆ ಬೌನ್ಸರ್ಸ್, ಉಂಡೆ ನಾಮ. ಡಿಕೆ ಸುರೇಶ್ ನನ್ನ ಅಣ್ಣ, ದೊಡ್ಡ ದೊಡ್ಡ ಕುಳಗಳೇ ನನ್ನ ತೆಕ್ಕೆಯಲ್ಲಿವೆ ಅಂತ ಕಲರ್ ಕಾಗೆ ಹಾರಿಸಿದ್ದ ಐಶ್ವರ್ಯ ಕಾಂಗ್ರೆಸ್ ನಾಯಕರನ್ನೇ ತನ್ನ ಮಾಯಾಜಾಲದೊಳಗೆ ತಳ್ಳಿದ್ದಾಳೆ. ಐಶ್ವರ್ಯ ಬಿಟ್ಟಿ ಬಿಲ್ಡಪ್, ಬಾಡಿಗೆ ಬೌನ್ಸರ್ಗಳನ್ನ ನೋಡಿ ಕಾಸು ಕೊಟ್ಟ ಉದ್ಯಮಿಗಳು ಈಗ ಕೈ ಹಿಸುಕಿಕೊಳ್ಳುವಂತಾಗಿದೆ. ಎಸ್, ವರಾಹೆ ಜ್ಯುವೆಲ್ಲರ್ಸ್ ಒಡತಿ ವನಿತಾಗೆ ವಂಚಿಸಿ ಗಂಡ ಹೆಂಡತಿ ಇಬ್ಬರು ಜೈಲ್ ಸೇರುತ್ತಿದ್ದಂತೆ ಒಂದೊಂದೇ ಪ್ರಕರಣಗಳು ಬಯಲಿಗೆ ಬರ್ತಿವೆ. ಹೌದು, ಮಂಡ್ಯ ಕಾಂಗ್ರೆಸ್ ನಾಯಕ ಕಮ್ ಬಿಲ್ಡರ್ಗೆ ಬರೋಬ್ಬರಿ 6.5 ಕೋಟಿ ರೂಪಾಯಿ ವಂಚಿಸಲಾಗಿದೆ. ಇದರ ನಡುವೆ ಮತ್ತೊಂದು ಕೇಸ್ ಸಹ ಬಯಲಾಗಿದೆ. ಗೋಲ್ಮಾಲ್ ಗಂಡ ಹೆಂಡತಿ ವಿರುದ್ಧ ಮತ್ತೊಂದು ಕೇಸ್. ಬೆಂಗಳೂರಿನ